ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಕಾಲೇಜು ಓಪನ್ ಆಗೋದಕ್ಕೆ ಕೊನೆಗೂ ಫಿಕ್ಸ್ ಆಯಿತು ಮುಹೂರ್ತ. ಶಾಲೆಗಳು ಓಪನ್ ಆಗುವುದು ಯಾವಾಗ? ಕಾಲೇಜ್ ಓಪನ್ ಆದ್ರೆ ಏನೆಲ್ಲ ಮಾರ್ಗಸೂಚಿಗಳನ್ನ ಪಾಲಿಸಬೇಕು ಗೊತ್ತಾ? ಇದೆಲ್ಲವನ್ನು ನೋಡೋಣ ಕಾಲೇಜ್ ಓಪನ್ ನ್ಯೂಸ್ ಟಾಪ್ 9ನಲ್ಲಿ. ನವೆಂಬರ್ 17ರಿಂದ ಪದವಿ ಕಾಲೇಜುಗಳು ಆರಂಭಗೊಳ್ಳಲಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ನೇತೃತ್ವದ ಸಭೆ ಬಳಿಕ ಮಾತನಾಡಿದ ಸಚಿವರು ಕೋವಿಡ್ ಮಾರ್ಗಸೂಚಿ ಮತ್ತು ಮುಂಜಾಗ್ರತೆಯಿಂದ ಶಾಲೆಗಳನ್ನು ಆರಂಭಿಸಲಾಗುತ್ತೆ ಅಂತ ಹೇಳಿದರು. ಯುಜಿಸಿ ಗೈಡ್ಲೈನ್ಸ್ ಪ್ರಕಾರವೇ ಪದವಿ ಕಾಲೇಜುಗಳು ಆರಂಭಗೊಳ್ಳಲಿವೆ ಅಂತ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಇಂಜಿನಿಯರಿಂಗ್ ಡಿಪ್ಲೊಮಾ ಹಾಗೂ ಕಾಲೇಜುಗಳು ನವೆಂಬರ್ 17ರಿಂದ ಆರಂಭ ಆಗ್ತಾ ಇದ್ದು, ಆರಂಭದ ಹಂತದಲ್ಲಿ 3 ಕಾಲೇಜುಗಳನ್ನು ಆರಂಭಿಸ್ತಾ ಇದ್ದು ಎಲ್ಲಾ ಕಡೆ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಂತ ಸಚಿವರು ಹೇಳಿದರು. ನವೆಂಬರ್ 17ರಿಂದ ಕಾಲೇಜುಗಳು ಆರಂಭಗೊಂಡರೂ ಸಹ ವಿದ್ಯಾರ್ಥಿಗಳು ಕ್ಲಾಸ್ಗೆ ಹಾಜರಾಗಲೇಬೇಕು ಅಂತ ನಾವು ಒತ್ತಾಯ ಮಾಡಲ್ಲ ಅಂತ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ ಒಪ್ಪಿ ಪತ್ರ ಬರೆದುಕೊಟ್ಟರೆ ಮಾತ್ರ ತರಗತಿಯನ್ನ ಮಾಡ್ತೇವೆ, ಅವರು ಆಫ್ಲೈನ್ ತರಗತಿಯಲ್ಲೂ ಭಾಗಿಯಾಗಬಹುದು ಅಂತ ಸಚಿವರು ಹೇಳಿದರು. ಕಾಲೇಜುಗಳು ಓಪನ್ ಆದರೂ ವಿದ್ಯಾರ್ಥಿಗಳು ಕ್ಲಾಸ್ಗೆ ಬರಲು ಪೋಷಕರ ಅನುಮತಿ ಬೇಕು. ಇನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಧರಿಸಿ ಶಿಫ್ಟ್ ಮತ್ತು ಬ್ಯಾಚ್ ಮೂಲಕ ತರಗತಿ ನಡೆಸಲು ತೀರ್ಮಾನಿಸಲಾಗಿದೆ. ಇನ್ನು ಹಾಸ್ಟೆಲ್ಗಳಲ್ಲಿ ಕೊರೋನಾ ಸೋಂಕು ಹರಡದಂತೆ ಹೆಚ್ಚು ಎಚ್ಚರಿಕೆ ವಹಿಸಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನವೆಂಬರ್ 17ರಿಂದ ಕಾಲೇಜುಗಳು ಆರಂಭಗೊಳ್ತಾ ಇರುವುದರಿಂದ ಪ್ರತಿ ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ ರಚಿಸಲೇಬೇಕಿದೆ. ಜಿಲ್ಲಾ ಮಟ್ಟದಲ್ಲಿ ಡಿಸಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಇರಲಿದ್ದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಧರಿಸಿ ಶಿಫ್ಟ್ ಅಥವಾ ಬ್ಯಾಚ್ ಮಾಡಲು ಉನ್ನತ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ನವೆಂಬರ್ 17ರಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಲಾಂಚ್ ಮಾಡ್ತಾ ಇದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಪೋರ್ಟಲ್ ಲಾಂಚ್ ಮಾಡ್ತಾ ಇರುವುದಾಗಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾರಿಗೂ ಕೂಡ ತರಗತಿಗೆ ಹಾಜರಾಗಲು ಒತ್ತಾಯ ಮಾಡಲ್ಲ, ಪ್ರಾಕ್ಟಿಕಲ್ ಕ್ಲಾಸ್ ಲ್ಯಾಬ್ಗಳಿಗೂ ವ್ಯವಸ್ಥೆ ಮಾಡಲಾಗುವುದು ಅಂತ ಡಿಸಿಎಂ ಹೇಳಿದರು. ಕೊರೋನಾ ಸೋಂಕಿನ ಬಳಿಕ ನವೆಂಬರ್ 17ರಿಂದ ಕಾಲೇಜುಗಳು ಆರಂಭಗೊಳ್ಳುತ್ತಿದೆ. ಆದರೆ ಕಾಲೇಜು ವಿಳಂಬವಾಗಿ ಓಪನ್ ಆದರೂ ಸಹ ಸಿಲೆಬಸ್ ಕಡಿತದ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಅಂತ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಪದವಿ ಶಿಕ್ಷಣದ ಪಠ್ಯ ಕಡಿತದ ಬಗ್ಗೆ ಚರ್ಚೆ ನಡೆಸಿಲ್ಲ ಅಂತ ಹೇಳಿದರು. ಕೊರೋನಾ ಸೋಂಕಿನ ಭೀತಿಯ ಮಧ್ಯೆಯೂ ನವೆಂಬರ್ 17ರಿಂದ ಕಾಲೇಜುಗಳು ಶುರುವಾಗ್ತಿವೆ. ಆದರೆ ಕಾಲೇಜಿಗೆ ಬರಲು ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಪೋಷಕರು ಒಪ್ಪಬೇಕು. ಒಂದು ವೇಳೆ ಒಪ್ಪದೇ ಇದ್ದರೆ ಕಾಲೇಜಿಗೆ ಬರಲು ಒಪ್ಪದವರಿಗೆ ಆನ್ಲೈನ್ ಕ್ಲಾಸ್ ಮಾಡಲು ಸರ್ಕಾರ ಸಿದ್ಧವಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಹೇಳಿದರು. ಸದ್ಯ ಕಾಲೇಜು ಆರಂಭ ಮಾಡುವುದು ತಪ್ಪೇನಿಲ್ಲ ಅಂತ ಮಾಜಿ ಶಿಕ್ಷಣ ಸಚಿವ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಹೊರಟ್ಟಿ, ಪ್ರಾಥಮಿಕ ಶಾಲೆ ಬಿಟ್ಟು ಆರಂಭ ಮಾಡಲಿ, ಆದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಒಂದು ಕ್ಲಾಸ್ ರೂಮ್ನಲ್ಲಿ 10 ವಿದ್ಯಾರ್ಥಿಗಳು ಮಾತ್ರ ಇರಬೇಕು. ಈ ಬಗ್ಗೆ ಸರ್ಕಾರ ಹಾಗೂ ಆಯಾ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಕೊರೋನಾ ಸೋಂಕಿನಿಂದಾಗಿ ಗರ್ಭಿಣಿಯರಿಗೆ ಎದುರಾಗಿರೋ ಆತಂಕಗಳು ಏನು? ಏಪ್ರಿಲ್ನಿಂದ ರಾಜ್ಯದಲ್ಲಿ ಎಷ್ಟು ಮಂದಿ ಗರ್ಭಿಣಿಯರು ಮೃತಪಟ್ಟಿದ್ದಾರೆ ಗೊತ್ತಾ? ವಾರಿಯರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕ್ರೂರಿ ಕೊರೋನಾ ವೈರಸ್ ಯಾರೊಬ್ಬರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದ್ದು ಗರ್ಭಿಣಿಯರಿಗೆ ವೈರಸ್ ಹೆಮ್ಮಾರಿ ಆಗ್ತಾ ಇದೆ. ಹೀಗಾಗಿ ಕೋವಿಡ್ ಟೆಸ್ಟ್ ಮಾಡಿದ್ರೆ ಏನಾಗುತ್ತೋ ಏನೋ ಎಂಬ ಭಯ ಗರ್ಭಿಣಿಯರಿಗೆ ಕಾಡ್ತಾ ಇದ್ದು ಪ್ರತಿ ತಿಂಗಳು ಚೆಕಪ್ಗೆ ಹೋಗದೆ ಕೆಲವರು ಅವಾಯ್ಡ್ ಮಾಡ್ತಿದ್ದಾರಂತೆ. ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಪಡೆಯದ ಕಾರಣ ಹಲವು ಗರ್ಭಿಣಿಯರು ಸಾವನ್ನಪ್ತಾ ಇರುವುದು ಆತಂಕ ಹೆಚ್ಚು ಮಾಡಿದೆ. ಕೊರೋನಾ ಸೋಂಕಿನಿಂದಾಗಿ ಏಪ್ರಿಲ್ನಿಂದ ಆಗಸ್ಟ್ ವರೆಗೂ 32 ಗರ್ಭಿಣಿಯರು ಸಾವನ್ನಪ್ಪಿದ್ದಾರೆ. ಕೆಲವರು ಕೊರೋನಾ ಭಯದಿಂದ ಆಸ್ಪತ್ರೆಗಳಿಗೆ ಬಾರದೆ ಸಾವನ್ನಪ್ಪಿದ್ರೆ, ಇನ್ನು ಕೆಲವರು ಸೋಂಕಿಗೆ ಚಿಕಿತ್ಸೆ ಸಹಕಾರಿಯಾಗದೆ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಬಂದ್ರೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿದೆ. ಇನ್ನು ಕೋವಿಡ್ ಟೆಸ್ಟ್ ಮಾಡಿಸುವಂತಹ ವೈದ್ಯರಿಂದಲೇ ಕೊರೋನಾ ಬಂದ್ರೆ ಏನ್ ಗತಿ ಅಂತ ಹಲವರು ಆಸ್ಪತ್ರೆಯತ್ತ ಬರ್ತಾನೆ ಇಲ್ಲ. ಕೊರೋನಾ ಸೋಂಕಿನಿಂದ ನರಳುತ್ತಾ ಇರುವಂತಹ ಗರ್ಭಿಣಿಯರಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಿಲ್ಲ. ಹೀಗಾಗಿ ಹಲವು ಗರ್ಭಿಣಿಯರು ಸಾವನ್ನಪ್ತಾ ಇದ್ದಾರೆ. ರಕ್ತಸ್ರಾವ, ಮಗುವಿನ ಓಡಾಟ ಕಡಿಮೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ. ಕೆಲ ಆಸ್ಪತ್ರೆಗಳು ಕೋವಿಡ್ ಕೇರ್ ಸೆಂಟರ್ಗಳಾಗಿದ್ದು ಸೋಂಕಿತರೇ ಅತಿ ಹೆಚ್ಚಾಗಿ ಓಡಾಡ್ತಿದ್ದಾರೆ. ಕೊನೆಗೆ ಅಂತಿಮ ಘಟ್ಟದಲ್ಲಿ ಆಸ್ಪತ್ರೆಗೆ ಬರ್ತಾ ಇದ್ದು ಗರ್ಭಿಣಿಯರು ಹೆಚ್ಚಾಗಿ ಸಾವನ್ನಪ್ಪಲು ಕಾರಣ ಅಂತ ವಾಣಿವಿಲಾಸ್ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ. ಕೋವಿಡ್ ತಪಾಸಣೆಗೆ ತೆರಳಿದ ವಾರಿಯರ್ಸ್ ಮೇಲೆ ಸಂಬಂಧಿಕರು ಅಟ್ಯಾಕ್ ಮಾಡಿರೋ ಘಟನೆ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ನಡೆದಿದೆ. ಕೋವಿಡ್ ಟೆಸ್ಟ್ ಮಾಡಲು ಡಾಕ್ಟರ್ ವೆಂಕಟೇಶ್ ತೆರಳಿದ್ದು
ಈ ವೇಳೆ ನಮಗೆ ಕೋವಿಡ್ ಟೆಸ್ಟ್ ಮಾಡಲು ನೀವ್ಯಾರು ಅಂತ ಸ್ಥಳದಲ್ಲಿದ್ದ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇಶವ್ ಜಯರಾಮ್ ನಾರಾಯಣ್ ವಿರುದ್ಧ ಹಲ್ಲೆ ಆರೋಪ ಮಾಡಿದ್ದು ಕೊಡಿಗೆಹಳ್ಳಿ ಠಾಣೆಗೆ ಕೊರೋನಾ ವಾರಿಯರ್ಸ್ ದೂರು ಕೊಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಏರಿಳಿತವಾಗ್ತಾನೆ ಇದೆ. ನಿನ್ನೆ 100ರ ಗಡಿ ದಾಟಿದಂತಹ ಈರುಳ್ಳಿ ಬೆಲೆ ಇಂದು ಫಸ್ಟ್ ಗ್ರೇಡ್ ಈರುಳ್ಳಿ ಕೆಜಿಗೆ 80 ರೂಪಾಯಿ ದಾಟಿದೆ. ನಿನ್ನೆಗಿಂತ ಇಂದು ಈರುಳ್ಳಿ ಬೆಲೆ ಕೊಂಚ ಕಡಿಮೆಯಾಗಿದೆ. ಕ್ವಿಂಟಾಲ್ಗೆ 2000 ರೂಪಾಯಿ ಇಳಿಕೆಯಾಗಿದೆ. ಫಸ್ಟ್ ಕ್ವಾಲಿಟಿ ಈರುಳ್ಳಿ ಹೆಚ್ಚು ಬರ್ತಾ ಇಲ್ಲ, ಕೇವಲ ಸಾಧಾರಣ ಈರುಳ್ಳಿ ಮಾತ್ರ ಬರ್ತಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಏರಿಕೆಯಾಗ್ತಾ ಇದ್ರೂ ಸಹ ಬೆಳೆ ಬೆಳೆದ ರೈತರಿಗೆ ಎಳ್ಳಷ್ಟು ಲಾಭವಾಗ್ತಿಲ್ಲ. ಸಾಧಾರಣ ಈರುಳ್ಳಿ ಬೆಲೆ ಕೆಜಿಗೆ 40 ರಿಂದ 50 ರೂಪಾಯಿ ಆಗಿದ್ರೆ ಗುಣಮಟ್ಟದ ಈರುಳ್ಳಿ ಬೆಲೆ ಕೆಜಿಗೆ 70 ರಿಂದ 80 ರೂಪಾಯಿ ಆಗಿದೆ. ನಮ್ಮ ಬಳಿ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಈರುಳ್ಳಿಯನ್ನ ಮಾರಾಟ ಮಾಡ್ತಿದ್ದಾರೆ. ಕೇವಲ ಮಧ್ಯವರ್ತಿಗಳು ಮಾತ್ರ ಲಾಭ ಪಡಿತಾ ಇದ್ದಾರೆಯೇ ಹೊರತು ನಮಗೆ ಲಾಭವಾಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಹಾಡಹಗಲೇ ಮಚ್ಚು ಹಿಡಿದು ಅಂಗಡಿ ಮುಂದೆ ದಾಂಧಲೆ ನಡೆಸಲಾಗಿದೆ. ಮಚ್ಚು ಹಿಡಿದು ಅಂಗಡಿಯವರನ್ನ ಬೆದರಿಸಿ ಹಣ ವಸೂಲಿ ಮಾಡಲಾಗಿದೆ. ಬೆಂಗಳೂರಿನ ಹೆಣ್ಣೂರಿನ ಕಾಚರಕನಹಳ್ಳಿ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಳೆಗೆ ಆಸರೆ ಪಡೆದಿದ್ದ ಜನರಿಗೆ ಮಚ್ಚು ತೋರಿಸಿ ಬೆದರಿಸಿದ್ದಾನೆ. ಬಳಿಕ ಅಂಗಡಿಯವರಿಂದ ಹಣ ವಸೂಲಿ ಮಾಡಿ ಪರಾರಿಯಾಗಿದ್ದು ಈ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೊಡ್ಡಪ್ಪನ ಮೇಲಿನ ದ್ವೇಷಕ್ಕೆ ತಮ್ಮನನ್ನೇ ಅಣ್ಣ ಹತ್ಯೆಗೈದಿದ್ದಾನೆ. ನೆಲಮಂಗಲ ನಗರದ ದಾನೂಜಿ ಪಾಳ್ಯದಲ್ಲಿ ಮೊಹಮ್ಮದ್ ರಿಯಾನನ್ನ ಚಿಕ್ಕಪ್ಪನ ಮಗನೇ ಹತ್ಯೆಗೈದಿದ್ದಾನೆ. ರಿಯಾನ್ ತಲೆಗೆ ಚಿಕ್ಕಪ್ಪನ ಮಗ ದಾದಫೀರ್ ರಾಡ್ನಿಂದ ಹೊಡೆದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಮನೆಯ ನೀರಿನ ಟ್ಯಾಂಕ್ನಲ್ಲಿ ಮುಳುಗಿಸಿ ಬರ್ಬರ ಕೊಲೆಯಾಗಿದ್ದು ಆರೋಪಿ ಪರಾರಿಯಾಗಿದ್ದಾನೆ. ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯದಲ್ಲಿ ಖಡಕ್ ಆಗಿದ್ದ ಅಣ್ಣಾಮಲೈ ಸದ್ಯ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಮೂಲಕ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಐಪಿಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ರು ಅಣ್ಣಾಮಲೈ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನೈಸ್ ರಸ್ತೆಯಲ್ಲಿ ನಡೀತಾ ಇರುವಂತಹ ಸಿನಿಮಾವೊಂದರ ಶೂಟಿಂಗ್ನಲ್ಲಿ ಗೆಸ್ಟ್ ರೋಲ್ನಲ್ಲಿ ಅಣ್ಣಾಮಲೈ ನಟಿಸುತ್ತಿದ್ದಾರೆ. ಡಿಕೆಶಿಗೆ ಬೆಂಬಲಿಗರು ಆರ್ಸಿಬಿಯ ಛತ್ರಿ ಹಿಡಿದಿದ್ದು ಎಲ್ಲಿ? ಕುಸಿದ ಮನೆಯಿಂದ ಅಪ್ಪ ಮಗ ಸಾವನ್ನಪ್ಪಿದ್ದು ಹೇಗೆ? ನಟ ಧನ್ವೀರ್ ನೈಟ್ ಸಫಾರಿ ವಿವಾದ ಎಬ್ಬಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಚಾರದ ವೇಳೆ ಬೆಂಬಲಿಗರು ಹಿಡಿದಂತಹ ಆರ್ಸಿಬಿ ಛತ್ರಿ ಫೋಟೋ ಒಂದು ವೈರಲ್ ಆಗಿದೆ. ಡಿಕೆಶಿಗೆ ಆರ್ಸಿಬಿ ಸಿಂಬಲ್ನ ಛತ್ರಿ ಹಿಡಿದ ಮೇಲೆ ಆರ್ಸಿಬಿಗೆ ಗೆಲುವಿನ ಲಕ್ಷ್ಮಿ ಒಲಿಯುತ್ತಾಳೆ ಅಂತ ಅಡಿಬರಹ ಬರೆಯಲಾಗಿದೆ. ಶಿರಾ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ದೊಡ್ಡ ಆಲದ ಮರದ ಬಳಿ ಮಳೆ ಬಂದಾಗ ಬೆಂಬಲಿಗರು ಛತ್ರಿ ಹಿಡಿದಿದ್ದು ಇದೀಗ ಸಖತ್ ವೈರಲ್ಗೆ ಕಾರಣವಾಗಿದೆ. ಮಳೆ ಬಂದ ವೇಳೆ ಬೆಂಬಲಿಗರು ಸಮೀಪದಲ್ಲಿದ್ದ ಅಂಗಡಿಯಿಂದ ಆರ್ಸಿಬಿ ಕೊಡಿಯನ್ನು ತಂದು ಡಿಕೆಶಿಗೆ ಹಿಡಿದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವೈಜಕೂರು ಗ್ರಾಮದಲ್ಲಿ ಮನೆ ಕುಸಿದು ತಂದೆ ಪುತ್ರ ಮೃತಪಟ್ಟಿದ್ದಾರೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ನೆನೆದಿದೆ. ಬಳಿಕ ಹಸಿಯಾಗಿ ರವಿಕುಮಾರ್ ಮತ್ತು ಪುತ್ರ ರಾಹುಲ್ ಮೇಲೆ ಬಿದ್ದು ಅಸುನೀಗಿದ್ದಾರೆ. ಪತ್ನಿ ಮುನಿರಾಜಮ್ಮ, ಮಗಳು ರುಚಿತಾಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಣ್ಮುಂದೆ ಗಂಡ ಮಗನನ್ನ ಕಳೆದುಕೊಂಡು ಮುನಿರಾಜಮ್ಮ ಕಣ್ಣೀರು ಹರಿಸಿದ್ದು ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ವೈಜಕೂರಲ್ಲಿ ಮನೆ ಕುಸಿದು ಮೃತಪಟ್ಟ ಅಪ್ಪ ಮಗನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಶಾಸಕ ಕೃಷ್ಣಾರೆಡ್ಡಿ ಸೂಚಿಸಿದ್ದಾರೆ. ಮನೆ ಕಟ್ಟಿಸಿ ಕೊಡುವಂತೆ ತಹಶೀಲ್ದಾರ್ಗೆ ಆದೇಶಿಸಿದ್ದಾರೆ. ಶಾಸಕ ಕೃಷ್ಣಾರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ವೈಯಕ್ತಿಕವಾಗಿ 50,000 ರೂಪಾಯಿ ಪರಿಹಾರ ನೀಡಿದ್ದಾರೆ. ಕುಟುಂಬಸ್ಥರಿಗೆ ನೆರವಾಗುವ ಭರವಸೆ ಕೊಟ್ಟಿದ್ದಾರೆ. ಕೋಲಾರ ನಗರದ ರಸ್ತೆ ಬದಿಯಲ್ಲಿರೋ ಬೃಹತ್ ಮರಗಳನ್ನು ರಸ್ತೆ ಅಗಲೀಕರಣಕ್ಕಾಗಿ ನೆಲಕ್ಕೆ ಉರುಳಿಸಲಾಗ್ತಾ ಇದೆ. ಮೆಕ್ಕೆ ವೃತ್ತ, ಬಂಗಾರಪೇಟೆ ರಸ್ತೆ, ಡೂಮ್ ಲೈಟ್ ಸರ್ಕಲ್, ಟವರ್ ರಸ್ತೆಗಳನ್ನು ಅಗಲೀಕರಣ ಮಾಡಲಾಗ್ತಾ ಇದೆ. ಆದರೆ ಅಗಲೀಕರಣ ಹೆಸರಲ್ಲಿ ಹಳೆಯ ಮರಗಳನ್ನು ಕಡಿಯಲಾಗ್ತಾ ಇದ್ದು ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದಿದ್ದ ಸುರೇಂದ್ರ ಶೆಟ್ಟಿ ಹತ್ಯೆ ಕೇಸ್ ದಿನದಿನಕ್ಕೂ ತಿರುವು ಪಡಿತಾನೆ ಸಾಗ್ತಿದೆ. ಕಿಶನ್ ಹೆಗ್ಡೆ ಕೊಲೆ ಪ್ರತಿಕಾರಕ್ಕೆ ಸುರೇಂದ್ರನನ್ನ ಕೊಲೆ ಮಾಡಿದ್ದಾಗಿ ಸತೀಶ್ ಕುಲಾಲ್ ಪೊಲೀಸರಿಗೆ ವಿಡಿಯೋ ರವಾನಿಸಿದ್ದ. ಆದರೆ ಕಿಶನ್ ಹೆಗ್ಡೆ ಕೊಲೆ ಲಿಂಕ್ ಮಾಡಿ ಹತ್ಯೆಯಾದ ಸುರೇಂದ್ರನ ಬಳಿಂದ ಸಾಕಷ್ಟು ಬ್ಲಾಕ್ ಮನಿ ದೋಚಿ ಪರಾರಿಯಾದ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಿನಿಮಾ ಹೀರೋಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಎನ್ನುವಂತಾಗಿದೆ. ಮೈಸೂರು ಜಿಲ್ಲೆಯ ಬಂಡೀಪುರದಲ್ಲಿ ನಟ ಧನ್ವೀರ್ ರಾತ್ರಿ ವೇಳೆ ಸಫಾರಿ ನಡೆಸಿದ್ದಾರೆ. ಜಾಲತಾಣದಲ್ಲಿ ಈ ವಿಡಿಯೋ ಹಾಕಿದ್ದು ವೈರಲ್ ಆಗಿರುವುದರ ಜೊತೆಗೆ ಆಕ್ಷೇಪವು ವ್ಯಕ್ತವಾಗಿದ್ದು, ರಾತ್ರಿ ವೇಳೆ ಸಫಾರಿ ಮಾಡುವುದು ಕಾನೂನು ಬಾಹಿರವಾಗಿದ್ದು ಸಾಮಾನ್ಯರು ಅರಣ್ಯ ಪ್ರದೇಶದಲ್ಲಿ ಹಾದು ಹೋದರೆ ದಂಡ ವಿಧಿಸುತ್ತಾರೆ. ಆದರೆ ಸೆಲೆಬ್ರಿಟಿಗಳಿಗೆ ಅವಕಾಶ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ.
ಬಂಡೀಪುರ ಅರಣ್ಯದಲ್ಲಿ ನೈಟ್ ಸಫಾರಿ ಮಾಡಿದ್ರ ಬಗ್ಗೆ ನಟ ಧನ್ವೀರ್ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ರು. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ನೈಟ್ ಸಫಾರಿಯ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಅಧಿಕಾರಿಗಳು ನಟನಿಗೆ ಅಲ್ಲಿಗೆ ಹೋಗಲು ಬಿಟ್ಟಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ನಟ ಧನ್ವೀರ್ ಸದ್ಯ ಬಜಾರ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2020ಕ್ಕೆ ದಿನಗಣನೆ ಶುರುವಾಗಿದ್ದು ಅರಮನೆಯ ಆವರಣದಲ್ಲಿ ಜಂಬೂ ಸವಾರಿಯ ತಾಲೀಮು ನಡೆದಿದೆ. ದಸರಾ ಗಜಪಡೆ, ಅಶ್ವಾರೋಹಿ ಪಡೆ, ಫಿರಂಗಿ ತಂಡಗಳು ಹಾಗೂ ಪೊಲೀಸ್ ಬ್ಯಾಂಡ್ ಜಂಬೂ ಸವಾರಿ ತಾಲೀಮಿನಲ್ಲಿ ಭಾಗಿಯಾಗಿದ್ವು. ತಾಲೀಮಿನ ವೇಳೆ ಗಜಪಡೆಗೆ ಪೊಲೀಸರಿಂದ ಪುಷ್ಪಾರ್ಚನೆ ಮಾಡಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಈ ಮೊದಲು 30 ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡಲಾಗ್ತಿತ್ತು. ಆದರೆ ಕೊರೋನಾ ಸೋಂಕಿನ ಅಬ್ಬರದಿಂದಾಗಿ ನಾಡಹಬ್ಬ ದಸರಾವನ್ನ ಸರಳವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಬಾರಿ ಜಂಬೂ ಸವಾರಿಯ ವೇಳೆ ಕೇವಲ 2 ಸ್ತಬ್ಧ ಚಿತ್ರಗಳನ್ನ ಮೆರವಣಿಗೆ ಮಾಡಲಾಗುತ್ತೆ. ಮೈಸೂರಿನ ಸಾಂಸ್ಕೃತಿಕ ಪ್ರತೀಕ ಆನೆಬಂಡಿ ಸ್ತಬ್ಧ ಚಿತ್ರ ಹಾಗೂ ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆ ಸಲ್ಲಿಸುವ ಸ್ತಬ್ಧ ಚಿತ್ರವನ್ನ ಮೆರವಣಿಗೆ ಮಾಡಲಾಗುತ್ತೆ. ನೆರೆ ಪೀಡಿತರು ಶಾಶ್ವತ ಪರಿಹಾರಕ್ಕಾಗಿ ಒತ್ತಾಯಿಸುತ್ತಿರುವುದು ಯಾಕೆ? ಭಾರಿ ಮಳೆಯಿಂದಾಗಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆ ಗೊತ್ತಾ? ನೆರೆ ಪ್ರದೇಶದಲ್ಲಿ ಬಿಲ್ಡಪ್ ಕೊಟ್ಟಿದ್ದ ಮಲ್ಲಣ್ಣ ಸಸ್ಪೆಂಡ್ ಆಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕಾಚಾಪುರದ ಸಮೀಪ ಜಮೀನಿನಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಜಪ್ತಿ ಮಾಡಲಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 2 ಲಕ್ಷ ರೂಪಾಯಿ ಮೌಲ್ಯದ 54 ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಗಾಂಜಾ ಬೆಳೆದಿದ್ದ 4 ಪರಾರಿಯಾಗಿದ್ದು ಆರೋಪಿಗಳ ಪತ್ತೆಗೆ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ರಾಯಚೂರು ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಹೂರ್ತ ಫಿಕ್ಸ್ ಆಗಿದೆ. ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಿದ್ದು ನವೆಂಬರ್ 2ಕ್ಕೆ ಎಲೆಕ್ಷನ್ ನಡೆಸಲು ಚುನಾವಣಾ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ರಾಯಚೂರು ಸಹಾಯಕ ಆಯುಕ್ತರು ಮಾಹಿತಿ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಗೆ ಭತ್ತದ ಬೆಳೆ ನಾಶವಾಗಿದೆ. ಅದರಲ್ಲೂ ಹರವಿ ಗ್ರಾಮದ ಸುತ್ತಮುತ್ತ 100 ಎಕರೆಯಲ್ಲಿ ಭತ್ತದ ಬೆಳೆ ನೆಲಕ್ಕೆ ಉರುಳಿದು ರೈತರನ್ನ ಕಂಗೆಡಿಸಿದೆ. ಹೀಗಾಗಿ ಕೈಗೆ ಬಂದಿದ್ದ ಭತ್ತದ ಬೆಳೆ ಕಳೆದುಕೊಂಡಂತಹ ಅನ್ನದಾತರು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬೋಸಗ ಗ್ರಾಮವನ್ನು ಶಾಶ್ವತವಾಗಿ ಶಿಫ್ಟ್ ಮಾಡಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷ ಭೀಮಾ ನದಿ ಪ್ರವಾಹ ಬಂದಾಗಲೂ ಗ್ರಾಮ ಜಲಾವೃತವಾಗುತ್ತೆ. ಹೀಗಾಗಿ ಗ್ರಾಮವನ್ನು ಸ್ಥಳಾಂತರಿಸಿ ಅಂತ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವಂತಹ ಜನರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ ನೀರು ನಿಂತು ಮೆಕ್ಕೆಜೋಳ, ಹತ್ತಿ ಮತ್ತು ಭತ್ತದ ಬೆಳೆ ಹಾಳಾಗಿದೆ. ನೀರು ತುಂಬಿಕೊಂಡು ಜಮೀನುಗಳೆಲ್ಲ ಕೆರೆಯಂತಾಗಿದೆ. ಫಸಲಿಗೆ ಬಂದಿದ್ದ ಬೆಳೆಗಳು ನೀರು ಪಾಲಾಗಿದ್ದು ಬೆಳೆಗಳು ಜಲಾವೃತ ಆಗಿದ್ದನ್ನು ಕಂಡು ರೈತರು ಕಂಗಾಲಾಗಿದ್ದಾರೆ. ನೆರೆಪೀಡಿತ ಪ್ರದೇಶಗಳಲ್ಲಿ ನಾಟಕೀಯ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ನೆಲೋಗಿ ಸ್ಟೇಷನ್ ಪಿಎಸ್ಐ ಮಲ್ಲಣ್ಣ ಯಲಗೋಡ ಸಸ್ಪೆಂಡ್ ಆಗಿದ್ದಾರೆ. ಯಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಸ್ಟೇಷನ್ನ ಈ ಆಸಾಮಿ ನೆರೆಪೀಡಿತ ಪ್ರದೇಶಗಳಲ್ಲಿ ಬಿಲ್ಡಪ್ ವಿಡಿಯೋ ಮಾಡಿದ್ದ. ಇದಕ್ಕೆ ಎಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಪಿಎಸ್ಐ ಮಲ್ಲಣ್ಣ ಯಲಗೋಡರನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಕಲಬುರಗಿ ಎಸ್ಪಿ ಡಾಕ್ಟರ್ ಸಿಮಿ ಮರಿಯಾ ಹೇಳಿದ್ದಾರೆ. ಬಡವರ ಮನೆ ಸೇರ್ಬೇಕಿದ್ದಂತ ಅನ್ನಭಾಗ್ಯ ಅಕ್ಕಿ ಚೀಲಗಳು ಚರಂಡಿಯಲ್ಲಿ ಬಿದ್ದಿರುವುದು ಪತ್ತೆಯಾಗಿದೆ. ಜಮಖಂಡಿ ನಗರದ ಜೋಳದ ಬಜಾರ್ನಲ್ಲಿ ಅನ್ನಭಾಗ್ಯ ಯೋಜನೆಯ 15 ಅಕ್ಕಿ ಮೂಟೆಗಳು ಪತ್ತೆಯಾಗಿದೆ. ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಕಾಣಿಕೆ ಯತ್ನ ನಡೆದಿದ್ದು ರಸ್ತೆಯಲ್ಲಿ ಬಿಟ್ಟು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಚೀಲ ಬೇರ್ಪಡಿಸಿ ಮಾರಾಟಕ್ಕೆ ಯತ್ನ ನಡೆಸಿದ್ದು ಸ್ಥಳಕ್ಕೆ ಜಮಖಂಡಿ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಜಯಪುರ ಹಾಗೂ ಮಹಾರಾಷ್ಟ್ರದ ಸೊಲ್ಲಾಪುರ ಸಂಪರ್ಕಿಸುವ NH13 ಚತುಷ್ಪಥ ರಸ್ತೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಚತುಷ್ಪಥ ಕಾಮಗಾರಿ ಭರದಿಂದ ಸಾಗಿದೆ. ಈ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಲು ಅಂಡರ್ಪಾಸ್ ರಸ್ತೆ ನಿರ್ಮಾಣ ಮಾಡಬೇಕೆಂದು ಇಂಡಿ ತಾಲೂಕಿನ ಝಲಕಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಕಾಮಗಾರಿ ಬಂದ್ ಮಾಡಿಸಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ದಾರೆ. ಬಿಹಾರದ ಎಲೆಕ್ಷನ್ ಅಖಾಡದಲ್ಲಿ ಮೋದಿ ಮತ್ತು ರಾಹುಲ್ ಗಾಂಧಿಯಿಂದ ಅಬ್ಬರದ ಮತಬೇಟೆ. ವಿಪಕ್ಷಗಳ ಮೇಲೆ ಮೋದಿ ವಾಗ್ದಾಳಿ ನಡೆಸಿದ್ದು ಹೇಗೆ? ಭಾರತವನ್ನ ಕುರಿತು ಟ್ರಂಪ್ ಹೊಲಸು ಅಂತ ಹೇಳಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಬಿಹಾರದಲ್ಲಿನ ಈ ಬಾರಿಯ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿದೆ. ಈ ಬಾರಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಬೇಕೆಂದು ಹಠ ಬಿದ್ದಿದ್ದು ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 3 ಚುನಾವಣಾ ರ್ಯಾಲಿ ನಡೆಸಿದರೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ 2 ಚುನಾವಣಾ ರ್ಯಾಲಿಗಳಲ್ಲಿ ಭಾಗಿಯಾಗ್ತಿದ್ದಾರೆ.
ಬಿಹಾರದಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದ್ದು ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಭರಪೂರ ಭರವಸೆಗಳನ್ನ ನೀಡುತ್ತಿವೆ. ಬಿಜೆಪಿ ಗೆದ್ದರೆ ಕೊರೋನಾ ವ್ಯಾಕ್ಸಿನ್ ಉಚಿತವಾಗಿ ನೀಡುವುದಾಗಿ ಹೇಳಿದೆ. ಸದ್ಯ ಇದೇ ವಿಚಾರವೀಗ ವಿಪಕ್ಷಗಳಿಗೆ ಆಹಾರವಾಗಿದೆ. ರಾಜಕಾರಣಿಗಳೇ ದೊಡ್ಡ ರೋಗ ಅಂತ ಹಲವರು ಟೀಕೆ ಮಾಡಿದ್ದಾರೆ. ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಬಿಹಾರ ಚುನಾವಣೆಗೆ ಬಿಜೆಪಿಯಿಂದ ಲಸಿಕೆ ಪ್ರಣಾಳಿಕೆ ವಿವಾದ ಎಬ್ಬಿಸಿದೆ. ಬಿಜೆಪಿ ವಿರುದ್ಧ ಶಿವಸೇನೆಯ ಸಂಜಯ್ ರಾವತ್ ಆಕ್ರೋಶ ವ್ಯಕ್ತಪಡಿಸಿದ್ದು, ವೋಟ್ ಕೊಡಿ ಲಸಿಕೆ ಕೊಡ್ತೇವೆಂದು ಬಿಜೆಪಿ ಹೇಳ್ತಾ ಇದೆ. ಹಾಗಾದ್ರೆ ವೋಟ್ ಹಾಕಿದವರಿಗೆ ಮಾತ್ರ ಲಸಿಕೆ ಕೊಡ್ತೀರಾ? ಇದು ಬಿಜೆಪಿಯ ತಾರತಮ್ಯ ಮನಸ್ಥಿತಿ ತೋರಿಸ್ತಾ ಇದೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಬಾಲಿವುಡ್ ನಟಿ ಮತ್ತು ಮಹಾರಾಷ್ಟ್ರ ಪೊಲೀಸರ ಮಧ್ಯೆ ಜಟಾಪಟಿ ನಡೀತಾನೆ ಇದೆ. ಮುಂಬೈ ಪೊಲೀಸರು ಕಂಗನಾ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಿಸಿದ್ದಾರೆ. ಮುಂಬೈ ಪೊಲೀಸರು ಮತ್ತು ನಗರದ ಬಗ್ಗೆ ಕಂಗನಾ ಆಕ್ಷೇಪಾರ್ಹ ಟ್ವೀಟ್ ಮಾಡಿರುವುದರ ವಿರುದ್ಧ ಅಂಧೇರಿ ಕೋರ್ಟ್ನಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ದಾಖಲಾಗಿದೆ. ನವೆಂಬರ್ 10ರಂದು ವಿಚಾರಣೆ ನಡೆಯಲಿದೆ. ಭಾರತೀಯ ನೌಕಾಪಡೆಯ ಕ್ಷಿಪಣಿ ಕಾರ್ವೆಟ್ ಅನ್ನ ಉಡಾವಣೆ ಮಾಡಲಾಗಿದೆ. ಸಮುದ್ರದಲ್ಲಿ ಇದ್ದುಕೊಂಡೇ ಹಡಗಿನ ಮೂಲಕವೇ ASHM ಕ್ಷಿಪಣಿಯನ್ನ ಗರಿಷ್ಠ ಶ್ರೇಣಿಯಲ್ಲಿ ಮಾರಕ ನಿಖರತೆಯೊಂದಿಗೆ ದಾಳಿ ಮಾಡಬಹುದಾಗಿದೆ. ಹಡಗಿನ ಮೂಲಕವೇ ಗುರಿ ಇಟ್ಟು ಟಾರ್ಗೆಟ್ ಮಾಡಲಾದ ಸ್ಥಳದವರೆಗೂ ಕ್ಷಿಪಣಿ ದಾಳಿ ಮಾಡಬಹುದಾಗಿದೆ. ರೈತರ ನೆರವಿಗಾಗಿ ಚಾಲನೆಗೆ ಬಂದಿರೋ ಕಿಸಾನ್ ರೈಲಿಗೆ ಆಂಧ್ರಪ್ರದೇಶದಲ್ಲೂ ಚಾಲನೆ ಸಿಕ್ಕಿದೆ. 242 ಟನ್ ಹಣ್ಣುಗಳು ಮತ್ತು ತರಕಾರಿಗಳನ್ನು ತುಂಬಿದ ಕಿಸಾನ್ ರೈಲು ಆಂಧ್ರಪ್ರದೇಶದ ಅನಂತಪುರಂನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದೆ. ಕೇಂದ್ರ ರೈಲ್ವೆ ಇಲಾಖೆ ಸಹಯೋಗದಲ್ಲಿ ಕಿಸಾನ್ ರೈಲು ಅನ್ನದಾತರಿಗೆ ನೆರವಿಗೆ ನಿಂತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಉತ್ತಮ ಸ್ನೇಹ ಹೊಂದಿರುವುದಾಗಿ ಹೇಳ್ತಾನೆ ಟೀಕೆಗಳ ಸುರಿಮಳೆಗೈತಿದ್ದಾರೆ. ಅಧ್ಯಕ್ಷೀಯ ಚುನಾವಣಾ ಡಿಬೇಟ್ನಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡೆನ್ ಜೊತೆಗೆ ಚರ್ಚಿಸುವ ವೇಳೆ ಚೀನಾ, ರಷ್ಯಾ ಹಾಗೂ ಭಾರತದ ಗಾಳಿ ಅಶುದ್ಧತೆಯಿಂದ ಕೂಡಿದ್ದು ಹೊಲಸುವಂತ ಟೀಕೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನನಗೆ ಉತ್ತಮ ಗೆಳೆಯ ಎನ್ನುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಭಾರತದ ವಿರುದ್ಧ ಆರೋಪಿಸುತ್ತಿದ್ದಾರೆ. ಕೊರೋನಾ ಸೋಂಕು ನಿಗ್ರಹಿಸಲು ಭಾರತ ಎಡವಿದೆ ಎಂದಿದ್ದ ಟ್ರಂಪ್ ಇದೀಗ ಶುದ್ಧ ಗಾಳಿಯಲ್ಲದ ಅಶುದ್ಧ ಗಾಳಿಯ ದೇಶ ಎಂದಿರುವುದು ಹೌಡಿ ಮೋದಿಯ ಎಫೆಕ್ಟ್ ಅಂತ ಕೈ ನಾಯಕ ಕಪಿಲ್ ಸಿಬಲ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಕೊರೋನಾ ಲಸಿಕೆ ಸಿದ್ಧವಾಗಿದ್ದು ಕೆಲವೇ ವಾರಗಳಲ್ಲಿ ಅದನ್ನು ಅಧಿಕೃತವಾಗಿ ಘೋಷಿಸಲಾಗುವುದು ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚುನಾವಣೆಗೂ ಮುನ್ನ ಅಂತಿಮ ಬಾರಿಗೆ ಡೆಮೊಕ್ರೆಟಿಕ್ ಅಭ್ಯರ್ಥಿ ಜೋ ಬಿಡೆನ್ ಜೊತೆಗಿನ ಅಧ್ಯಕ್ಷೀಯ ಚರ್ಚೆ ಸಂದರ್ಭದಲ್ಲಿ ಮಾತನಾಡಿದಂತಹ ಟ್ರಂಪ್ ಕೋವಿಡ್ ಲಸಿಕೆಗೆ ಸಂಬಂಧಿಸಿದ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ. ರೊನಾಲ್ಡೋಗೆ ಮತ್ತೆ ಕೊರೋನಾ ವೈರಸ್ ಅಟ್ಯಾಕ್ ಆಗಿದ್ದು ಹೇಗೆ? RRR ಸಿನಿಮಾದ ಹವಾ ಹೇಗಿದೆ ಗೊತ್ತಾ? ರಾಜ್ ಕುಟುಂಬದ ಮತ್ತೊಂದು ಕೂಡಿ ಸಿನಿಮಾಗೆ ಎಂಟ್ರಿ ಕೊಡ್ತಿರೋದು ಹೇಗೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಪೋರ್ಚುಗಲ್ ತಂಡದ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಮತ್ತೆ ಕೋವಿಡ್-19 ಪಾಸಿಟಿವ್ ದೃಢವಾಗಿದೆ. ಹೀಗಾಗಿ 35 ವರ್ಷದ ರೊನಾಲ್ಡೋ ಮುಂದಿನ ವಾರ ನಡೆಯಲಿರೋ ಬಾರ್ಸಿಲೋನಾ ವಿರುದ್ಧದ ಚಾಂಪಿಯನ್ ಲೀಗ್ ಪಂದ್ಯದಲ್ಲಿ ಭಾಗವಹಿಸುವುದು ಅನುಮಾನವಾಗಿದೆ. ಮುಂದಿನ ತಿಂಗಳು ಆರಂಭವಾಗಲಿರೋ ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಇಬ್ಬರು ಭಾರತೀಯರು ಪಾಲ್ಗೊಳ್ಳುವುದು ಖಚಿತವಾಗಿದೆ. ಬಿಸಿಸಿಐನಿಂದ ನಿಷೇಧಗೊಂಡಿರೋ ಮನ್ವಿತರ್ ಬಿಸ್ಲಾ ಮತ್ತು ವೇಗದ ಬೌಲರ್ ಮನ್ಪ್ರೀತ್ ಗೋನಿ ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಆಡಲಿದ್ದಾರೆ. ಐಪಿಎಲ್ ಮುಕ್ತಾಯದ ನಂತರ ಭಾರತ ಕ್ರಿಕೆಟ್ ತಂಡ ಆಸೀಸ್ ಪ್ರವಾಸ ಕೈಗೊಳ್ಳಲಿದೆ. ಕೊರೋನಾದಿಂದಾಗಿ 3 ಫಾರ್ಮೆಟ್ನಲ್ಲಿ ಎಲ್ಲ ಆಟಗಾರರು ಒಮ್ಮೆಯೇ ದುಬೈನಿಂದ ಆಸೀಸ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಭಾರತ ಆಸೀಸ್ ಸರಣಿ ಡಿಸೆಂಬರ್ 3ರಿಂದ ಆರಂಭವಾಗಲಿದೆ. ಕೊರೋನಾ ವೈರಸ್ ಭೀತಿಯಿಂದಾಗಿ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಸಹ ರದ್ದುಗೊಂಡಿದೆ. ವಿಶ್ವದೆಲ್ಲೆಡೆ ಕೊರೋನಾ ಸೋಂಕು ಹೆಚ್ಚಾಗಿರೋ ಕಾರಣದಿಂದಾಗಿ ಮುಂದಿನ ವರ್ಷ ಜನವರಿಯಲ್ಲಿ ನಡೆಸಲು ವಿಶ್ವ ಬ್ಯಾಡ್ಮಿಂಟನ್ ಸಂಸ್ಥೆ ನಿರ್ಧರಿಸಿದೆ. 2018ರ ವಿಂಬಲ್ಡನ್ ಸೆಮಿಫೈನಲಿಸ್ಟ್ ಆಗಿದ್ದ ಜರ್ಮನಿಯ ಟೆನಿಸ್ ತಾರೆ ಜೂಲಿಯಾ ಜಾರ್ಜ್ ಟೆನಿಸ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಸದ್ಯ 45ನೇ ಶ್ರೇಯಾಂಕಿತ ಆಟಗಾರ್ತಿಯಾಗಿದ್ದ ಜೂಲಿಯಾ ಇದೀಗ ವಿದಾಯ ಹೇಳಲು ಸೂಕ್ತ ಸಮಯ ಅಂತ ತಿಳಿಸಿದ್ದಾರೆ. ರಾಜ್ ಕುಟುಂಬದ ಮತ್ತೊಂದು ಕುಡಿ ಗಾಂಧಿನಗರಕ್ಕೆ ಎಂಟ್ರಿ ಕೊಡೋಕೆ ಭರ್ಜರಿ ತಯಾರಿ ನಡೆಸಿ ಪ್ಲಾನ್ ಮಾಡಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಮತ್ತೊಬ್ಬ ಪುತ್ರ ಯುವರಾಜ್ ಗಾಂಧಿನಗರಕ್ಕೆ ಎಂಟ್ರಿ ಕೊಡೋಕೆ ಸಜ್ಜಾಗಿರೋ ಟೀಸರ್ ಝಲಕ್ ಹರಿಬಿಟ್ಟಿದೆ ಚಿತ್ರತಂಡ. ಅಧಿಕೃತವಾಗಿ ನವೆಂಬರ್ 1ರಂದು ಕನ್ನಡ ಹಬ್ಬದಂದು ಯುವರಾಜ್ ಎಂಟ್ರಿ ಆಗಿ ಸಿನಿಮಾ ತಯಾರಿ ಬಗ್ಗೆ ಮಾತನಾಡಲಿದ್ದಾರೆ. ಕಳೆದ 15 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕನಾಗಬೇಕೆಂಬ ಕನಸು ಕಂಡಿದ್ದ ಕೊಟ್ಟೇಶ್ಗೆ ಇದೀಗ ಸಿನಿಮಾ ಮಾಡೋದಕ್ಕೆ ಕನಸು ಈಡೇರೋ ಟೈಮ್ ಬಂದಿದೆ. ದಸರಾಗೆ ಶಿವರಾಜ್ ಕುಮಾರ್ ಕಾಲ್ ಶೀಟ್ ಸಿಕ್ಕಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದೆ ಚಿತ್ರತಂಡ. ದಸರಾ ಹಬ್ಬದ ಸಂದರ್ಭದಲ್ಲಿ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿ ರಿವೀಲ್ ಮಾಡಲಿದೆ ಚಿತ್ರತಂಡ.
ಮೇಘನಾ ರಾಜ್ ಜೂನಿಯರ್ ಚಿರುಗೆ ಜನ್ಮ ನೀಡಿರುವ ಬೆನ್ನಲ್ಲೇ ಸರ್ಜಾ ಕುಟುಂಬದಲ್ಲಿ ಸಂಭ್ರಮಕ್ಕೆ ಕಾರಣವಾಗಿದೆ. ಅರ್ಜುನ್ ಸರ್ಜಾ ಚಿರು ಮೇಘನಾ ಪುತ್ರನ ನೋಡಿದಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಜೊತೆಗೆ ಚಿರು ಪುತ್ರನ ಮುದ್ದಾಡ್ತಿರುವಂತಹ ರೀತಿ ಎಡಿಟ್ ಮಾಡಿರುವಂತಹ ಫೋಟೋ ಕೂಡ ವೈರಲ್ ಆಗ್ತಿದೆ. ಬಾಲಿವುಡ್ ನಟ ಹೃತಿಕ್ ರೋಷನ್ ತಾಯಿ ಪಿಂಕಿ ರೋಷನ್ಗೆ ಕೊರೋನಾ ಇರುವುದು ದೃಢ ಆಗಿದೆಯಂತೆ. ಹೀಗಾಗಿ ಕೆಲವು ದಿನ ಕುಟುಂಬದವರೊಡನೆ ಅಂತರ ಕಾಯ್ದುಕೊಂಡಿದ್ದು ಸದ್ಯದಲ್ಲಿಯೇ ಮತ್ತೊಮ್ಮೆ ಪರೀಕ್ಷೆಗೆ ಒಳಗಾಗಲಿದ್ದಾರಂತೆ. ಯಾವುದೇ ರೋಗದ ಲಕ್ಷಣಗಳಿಲ್ಲದಿದ್ರೂ ಪಾಸಿಟಿವ್ ಬಂದಿತ್ತು, ಸದ್ಯ ನೆಗೆಟಿವ್ ಬರಬಹುದು ಎಂಬ ನಿರೀಕ್ಷೆ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.